ನಾನು ಒಂದ್ ಮಾಡಕ್ ಹೋದ್ರೆ ಇನ್ನೊಂದ್ ಆಗ್ತದ. ಇವತ್ತಂತೂ ಎಲ್ಲಾ ಕೆಲ್ಸದಾಗು ಫುಲ್ ಪೋಪಟೆ ಆಯ್ತು. ಏನು ಅಂತ ಮುಂದೋಡಿ ತಿಳಿತದ. ಇವತ್ತಿನ ದಿನ ಶುರುವಾಗಿದ್ದೆ ಬೆಳಗ್ಗೆ 8 ಗಂಟೆಗೆ ಎದ್ದಾಗ. ನಮಸ್ಕಾರ ಕ್ರೇಜಿ ಪೀಪಲ್, 75 ಡೇಸ್ ಡೈಲಿ ವುಡ್ ಚಾಲೆಂಜಿನ ಇವತ್ 36ನೇ ದಿನ. ಸೀದಾ ಎದ್ದು ಗಸ್ ಗಸ್ ಅಂತ ಹಲ್ಲ ಮಾರಿ ತಿಕ್ ತೊಳ್ಕೊಂಡು ಊಟ ಹಾಕೊಂಡ್ ಕುಂತೀನಿ. ಹಸುವಾಗಿತ್ತು, ಯಾಕೋ ಬಾಳ್ ಕೆಟ್ಟ. ಉದ್ರಿ ಕುಂತು ರೀಲ್ಸ್ ನೋಡ್ತಾ ಇದ್ದೆ. ಅದ್ರೊಳಗ ಕೈ ಕಾಲ್ ಬೆಳಗ್ ಮಾಡ್ಕೊಳ್ಳೋ ಟ್ರಿಕ್ ಕಾಣ್ತು. ನಾ ಯಾಕಿದ್ದನ್ನ ಟ್ರೈ ಮಾಡ್ಬಾರ್ದು. ಮೊದಲೇ ಕೈ ಕಾಲ ಕರಿ ಮಸಿ ಆಗ್ಯಾವ. ಅದಕ್ಕಿಂತ ಮುಂಚೆ ಪೆಟ್ ಶಾಪ್ ಗೆ ಬಂದಿನಿ. ನಮ್ಮ ಕ್ಯೂಟಿಗೆ ಆರಾಮೇ ಆಗಿಲ್ಲ. ಅದಕ್ಕೆ ಬಂದ್ರೆ ಡಾಕ್ಟರೇ ಇಲ್ಲ ಇಲ್ಲಿ. ಅಲ್ಲೇ ಈ ಚಾ ಹೊಡ್ಕಂತು ಫ್ರೀ ಕೊಡಕತ್ತಾರೇನು ಅಂತ ತಗೊಂಡ್ ಕುಡ್ದೆ. ಆದ್ರೆ ಫ್ರೀ ಇಲ್ಲ ರೀ, ಬಟ್ ಟೇಸ್ಟ್ ಏಕ್ ನಂಬರ್. ನೈಟ್ ತಿನ್ನಾಕ ಅಡಿಗೆ ಬೇಕು ಅಲ್ಲ, ಅದಕ್ಕೆ ತರಕಾರಿನೂ ಬೇಕು ಅಲ್ಲ. ಹಾ, ಅದನ್ನೇ ತರಕ್ ಬಂದಿನಿ. ಮನಿಗೆ ಬಂದಿದ್ದೆ ತಡ ಮಳೆರಾಯ ಹಿಂದೆ ಬಂದನ. ಇವತ್ ಯಾಕೋ ಮಳೆ ಒಳಗ ಡ್ಯಾನ್ಸ್ ಮಾಡ್ಬೇಕು ಅನಿಸ್ತಾ ಇದೆ, ಆದ್ರೆ ಮಾಡಲ್ಲ, ಮತ್ ನೆಗಡಿ ಬರ್ತದ. ವಿಡಿಯೋ ನೋಡಿದ್ದೆ ಅಲ್ಲ, ಕರಿ ಮಸಿ ತರ ಯಾರೋ ಕೈ ಕಾಲ್ಗಳನ್ನ ಬೆಳಗ ಮಾಡ್ಕೊಳ್ಳೋದು. ಅದಕ್ಕೆ ಹಂಚ ಮೇಲೆ ಅದನ್ನ ಹಾಕಿ ಸ್ವಲ್ಪ ಹೊರಗೆ ಹೋಗಿ ಬರೋದ್ರಾಗ ಫುಲ್ ಹೊತ್ತಿನೇ ಹೋಗಿದೆ. ಅದ್ರ ಜೊತೆ ಮನಿಯೆಲ್ಲ ಹೋಗಿ ಅದನ್ನ ತೆಗೆದು ನೋಡ್ತೀನಿ, ಕರಿ ಡಂಬರ್ ಆಗಿದೆ. ನನಗಿನ ಕರ್ಗಾಗ್ಯದ. ಇದೇನ್ ಬೆಳಗ್ ಮಾಡ್ತದಪ್ಪ. ಅದಕ್ಕೆ ಮೊಸರ, ಕಾಫಿ, ಸ್ವಲ್ಪ ನಿಂಬು ನಿಚೋಡನ್ ತಂಡಪಾರ್ ಮಾಡಿ ಮಸ್ತ್ ಕಲಿಸಿ ಜಸ್ಟ್ ಟ್ರೈ ಮಾಡ್ಬೇಕು ಅಂತ ಸ್ವಲ್ಪ ಕೈಗೆ ಹಚ್ಕೊಂಡು ಒಣಗನ ತೊಳ್ಕೊಂಡ್ ನೋಡಿದ್ರೆ ಏನು ಮಣ್ಣು ಚೇಂಜ್ ಆಗಿಲ್ಲ. ಇದರಿಂದ ಒಂದು ಪಾಠ ಅರ್ಥ ಆಗ್ತದ. ಬೆಳ್ಳಗಿರೋದೆಲ್ಲ ಹಾಲೆಲ್ಲ ಹಂಗೆ ರೀಲ್ಸ್ ಅಲ್ಲಿ ಬರೋ ಎಲ್ಲಾ ವಿಡಿಯೋನು ರಿಯಲ್ ಇರಲ್ಲ ಅಂತ. ಏನು ಮಾಡದೆ ಬೇಡ ಅಂತ ಇವತ್ ಫಸ್ಟ್ ಟೈಮ್ ಬೆಂಡಿಕಾಯಿ ಪಲ್ಯ ಮಾಡಕ್ ರೆಡಿ ಆಗಿನಿ. ಅದಕ್ಕೆ ಸ್ವಲ್ಪ ಮೆಣಸಿನಕಾಯನ್ನ ಶಿಸ್ತು ಕುಟ್ಟಾಕ್ ಹೋಗಿ ಕೈಗೆ ಹೊಡ್ಕೊಂಡೆ. ಆಮೇಲೆ ಕಡಾಯಿದಾಗ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ, ಕುಟ್ಟಿರೋ ಮೆಣಸಿನಕಾಯಿ ಹಾಕಿ ಲಾಸ್ಟ್ ಅಲ್ಲಿ ಬೆಂಡಿಕಾಯಿ ಹಾಕ್ದೆ. ಸ್ವಲ್ಪ ಬಿಟ್ಟು ನೋಡಿದ್ರೆ ಯಪ್ಪ ಹುಲ್ಲು ಒಂಥರ ಆಗಿತ್ತು. ಹೇಳಕ್ಕೆ ಹೇಸಿಗೆ ಬರ್ತಾ ಇದೆ ರೀ ನಂಗ. ಅದಕ್ಕೆ ಎಲ್ಲ ಚೆಲ್ಲೆ ಬಿಟ್ಟೆ. ನಾ ಅದ್ರಾಗ ಏನ್ ಮಿಸ್ ಮಾಡ್ದೆ ಸ್ವಲ್ಪ ಕಾಮೆಂಟ್ ಬಾಕ್ಸ್ ದಾಗ ತಿಳಿಸಿ ಹೇಳ್ರಿ ಅಕ್ಕ ತಂಗಿಗಳೇ. ಮತ್ ವಾಪಸ್ ಅಡಿಗೆ ಮಾಡ್ಕೊಳ್ಳೋ ಅಷ್ಟು ಪೇಶನ್ಸ್ ಇಲ್ಲ ನಿಮ್ ಬೈಗೆ. ಅದಕ್ಕೆ ಹೋಟೆಲ್ ಬಂದಿನಿ ತಿನ್ನಾಕಿಲ್ಲೇ. ಮಸ್ತ್ ವೆಜ್ ಊಟ ತಗೊಂಡು ಶಿಸ್ತ್ ಅದನ್ನ ಸಬ್ಬಸಟ್ ಮಾಡಿ ನೋಡಿದ್ರೆ ಸ್ವಲ್ಪನು ಚಂದ ಇಲ್ಲ, ಫುಲ್ಲು ತಣ್ಣಗಿತ್ತು. ಇವ ಶನಿ ಮಹಾರಾಜ ನಾನ್ ತಲೆ ಮೇಲೆ ಕುಂತಾನ ಕಾಣುತ್ತ. ಎಲ್ಲಾನು ಎಡ್ವಟ್ಟೆ ಆಗ್ತಾ ಇದಾವ. ಅಲ್ಲಿಂದ ಬಂದು ನಮ್ ಸ್ವೀಟಿಗೆ ಹೇಳ್ತಾ ಇದೀನಿ ಇವತ್ತಿನ ಕತಿ. ಹಂಗೆ ನೀವು ಕೇಳ್ರಿ ಇವತ್ತಿನ ಥಾಟ್. ಹುಟ್ಟಿದ್ದು ಸಾಯಕ್ಕಲ್ಲ, ಸಾಧಿಸೋಕೆ. ಬದುಕಿದ್ದು ದ್ವೇಷ ಬೆಳ್ಸಕ್ಕಲ್ಲ, ಪ್ರೀತಿ ಗಳಿಸಕ್ಕೆ. ಜೀವನ ಎಲ್ಲವೂ ನೋವು ಮರೆಸೋ ಸ್ನೇಹಕ್ಕಾಗಿ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಸೇರಿ ಕಮೆಂಟ್ ಮಾಡಿ. ಇದೇ ತರ ಕಂಟೆಂಟ್ ಗಳಿಗಾಗಿ ನನ್ನ ಪೇಜ್ ಗೆ ಫಾಲೋ ಮಾಡಿ, ನಿಮ್ ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.